ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ಕಾರ್ಯಗಳಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 44ನೇ ಅಧ್ಯಾಯ 5ರಿಂದ. ಕೀರ್ತನೆಗಳು 44:5. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸಹಾಯದಿಂದಲೇ ವೈರಿಗಳನ್ನು ಕೆಡವಿ ಬಿಡುವೆವು, ನಿನ್ನ ನಾಮಧೇಯದ ಬಲದಿಂದ ಎದುರಾಳಿಗಳನ್ನು ತುಳಿದು ಬಿಡುವೆವು. ನಿನ್ನೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಪ್ರತಿ ಒಂದು ಯುದ್ಧದ ವಿಷಯದಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಾವು ಇವತ್ತು ಗೆಲ್ಲಬೇಕಾದ್ರೆ ಎದುರಾಳಿಗಳನ್ನು, ಇವತ್ತು ರಾಷ್ಟ್ರಗಳು ಯುದ್ಧ ಮಾಡ್ತಾ ಇವೆ. ಅದರಲ್ಲಿ ಎಷ್ಟು ಜನ ಸಾಯ್ಬೋದು, ನಷ್ಟ ಆಗ್ಬೋದು. ಅದು ಕೂಡ ಅದೊಂದು ದೇವರ ಚಿತ್ತವೇ, ಅದು ನೆರವೇರಲೇಬೇಕು. ಅದರ ಜಯ ಸಿಕ್ಕುವಂಥದ್ದು ದೇವರಿಂದ ಅಂತ ಹೇಳಿದರೆ ನಮ್ಗೆ ಸ್ತೋತ್ರ ಆಗಲಿ. ಹಾಗೆ ಇವತ್ತೊಂದು ರಾಷ್ಟ್ರ ಯುದ್ಧದಲ್ಲಿ ಗೆಲ್ಲಬೇಕಾದ್ರೂ ಕೂಡ ದೇವರ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ನಿನ್ನೆ ಕೂಡ ಅದರ ಬಗ್ಗೆ ನಾವು ಬಹಳ ತಿಳ್ಕೊಂಡಿದ್ದೇವೆ. ನಮ್ಮ ಊರೊಳಗೆ ಕೂಡ ಪ್ರತಿಯೊಂದು ನಮ್ಮ ಯಾರಾದರೂ ವೈರಿಗಳು ಬೇಕಂತಲೇ ನಮ್ಮನ್ನು ಹಾಳು ಮಾಡಿಕೊಂಡು ಬರೋರು, ತುಳಿದು ಬಿಡುವವರು, ಆಗ ದೇವರ ಸಹಾಯ ಇಲ್ಲದೆ ನಮಗೆ ಅವರನ್ನು ಯಾವುದೇ ಕಾರಣಕ್ಕೂ ಜಯಿಸಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಂಥ ಐಶ್ವರ್ಯವಂತರಿರ್ಬೋದು, ಎಂಥ ಬಡವರೇ ಇರ್ಬೋದು, ಐಶ್ವರ್ಯವಂತರು ಬಡವರನ್ನ ಭಾಳ ತುಳಿತಾರೆ ಅಂತೇಳಿ ಗೊತ್ತಿದೆ. ಪ್ರತಿಯೊಂದು ವಿಷಯಕ್ಕಾಗಿ, ಕೂಲಿ ವಿಷಯದಲ್ಲಿಯೂ, ಪ್ರತಿಯೊಂದು ವಿಷಯದಲ್ಲಿಯೂ. ಆಗ ಒಂದಲ್ಲ ಒಂದು ದಿವಸ ಐಶ್ವರ್ಯವಂತರಿಗೆ ಏನಾಗ್ತದೆ, ಅವರಲ್ಲಿ ಹಣ ಬಲವಿದೆ, ಜನ ಬಲವಿದೆ, ತೋಳು ಬಲವಿದೆ, ಎಲ್ಲ ಇದೆ. ಆದರೆ ಏನು ಇಲ್ಲದವರಿಗೆ ಏನೂ ಇಲ್ಲ. ದೇವರೇ ಸಹಾಯಕನು. ಒಂದಲ್ಲ ಒಂದು ದಿವಸ ಸ್ವಲ್ಪ ಬೇಗನೆ ಬರ್ಬೋದು ಅಥವಾ ತಡವಾಗಿ ಬರ್ಬೋದು. ಕಡೆಗೆ ತೋಳುಬಲ, ಜನಬಲ, ಹಣಬಲ, ಐಶ್ವರ್ಯ ಪ್ರತಿಯೊಂದು ಇರೋವರಿಗೆ ಬರುವ ಕಷ್ಟ, ಸಂಕಟ, ದುಃಖಗಳನ್ನು ಈ ಸಹಿಸಿಕೊಂಡಂಥ, ನೋವನ್ನು ತಿಂದಂಥ, ಏನೂ ಇಲ್ಲದಂಥ ನಿರ್ಗತಿಗೆ ಬಡವನು ಕಣ್ಣಾರೆ ಕಾಣ್ತಾನೆ ಅಥವಾ ಕಿವಿಯಾರೆ ಕೇಳ್ತಾನೆ. ಇವರು ಕೂಡ ನಮ್ಮ ವೈರಿಗಳನ್ನು ತುಳಿದು ಬಿಡಲು ದೇವರೇ ತುಳಿಯುತ್ತಾರೆ. ಆಗ ಸಹಾಯ ಇಲ್ಲದೆ ಏನು ಮಾಡಲಾಗದು. ಇದು ಕೂಡ ನನ್ನ ಜೀವಿತದಲ್ಲಿ ಬಹಳ ನಡೆದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಮಗೆ ಜಯ, ವೈರಿಗಳನ್ನು ಗೆಲ್ಲುವುದು ಕೂಡ ದೇವರಿಂದ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ನಾನು ಹೇಳಿದಾಗೆ ಫಿಲಿಷ್ಟಿಯರ ಅರಸ ಗೋಲಿಯಾತ, ಸಣ್ಣ ಒಂದು ದಾವೀದ ಅರಸ, ಒಂದು ಸಣ್ಣ ಒಂದು ಹುಡುಗ, ಕುರಿ ಮೇಯಿಸೋನ ಕೈಯಲ್ಲಿ ಏನು ಮಾಡಿದ್ರು ದೇವರು, ಅವನು ಕಲ್ಲನ್ನು ಬೀಸಿ ಹೊಡೆದು ಆ ಕಲ್ಲು ಹೋಗಿ ಹಣೆಯೊಳಗೆ ನುಗ್ಗಿದಾಗ ಅವನು ಬಿದ್ದು ಹೋಗಿ ಕಡೆಗೊಂಡ ರುಂಡವನ್ನು ಕತ್ತರಿಸಿಕೊಂಡು ಜೆರುಸಲೇಮಿಗೆ ಹೋಗುವ ಹಾಗೆ ಮಾಡಿಬಿಟ್ರು. ಏನಾಯಿತು ಪರಿಸ್ಥಿತಿ? ತುಳಿದು ಅಂಥ ಒಂದು ಹುಡುಗನ ಕೈಯಲ್ಲೇ ದೇವರು ಸದೆ ಬಿಡಿದ್ರು. ಅಂಥ ಒಂದು ಉದಾಹರಣೆಗಳು ಇವತ್ತು ನಾವು ಗ್ರಂಥಗಳಲ್ಲಿ ಓದ್ಬೋದು. ನಮ್ಮ ಕಣ್ಣು ಮುಂದೆ, ಜನಗಳಲ್ಲಿ ನಾವು ಇದನ್ನು ಕಾಣಬಹುದು. ಒಟ್ಟಿನಲ್ಲಿ ಬೇಕಾಗಿರೋದು ನಮಗೆ ಶಾಂತಿ, ಸಮಾಧಾನ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥದ್ದು. ಬಹಳ ಕಷ್ಟ, ಸಂಕಟ, ದುಃಖಗಳು ಬರ್ತವೆ. ಸಾಗಿಕೊಂಡು ಮುಂದೆ ಹೋದಾಗ ಇಂಥ ವೈರಿಗಳಿಗೆ ದೇವರೇ ಶಿಕ್ಷೆ ಕೊಡುವಂಥದ್ದು ಕಣ್ಣಾರೆ ಕಾಣ್ತೀವಿ, ಕಿವಿಯಾರೆ ಕೇಳ್ತೀವಿ ಅಂತೇಳಿ ಕೀರ್ತನೆ 112ರಲ್ಲಿ ಬರೆಯಲ್ಪಟ್ಟಿದೆ. ಇದು ಉದಾಹರಣೆಗೆ ಅನೇಕ ಪ್ರವಾದಿ ಸಾಕ್ಷಿಗಳದ್ದು ಈಗಲೂ ಕೂಡ ನಮ್ಮ ಕಣ್ಣು ಮುಂದೆ ನಾನಂಥವನು, ಇಂಥವನು ಅಂತೇಳಿ ಬಹಳವಾದಂಥ ಗರ್ವ, ಅಹಂಕಾರದಲ್ಲಿ ಮೆರೆದವರನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಪ್ರತಿಯೊಂದು ನಮಗೆ ಜಯ ಸಿಕ್ಕಬೇಕಾದ್ರೂ ಕೂಡ ಕೆಲಸ ಕಾರ್ಯಗಳಲ್ಲಿ ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ದೇವರನ್ನು ನಾವು ಮರೆಯಬಾರದು. ದೇವರನ್ನು ಸ್ತುತಿಸಿ ಕೊಂಡಾಡಬೇಕು. ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಬೇಕು. 6ನೇ ವಚನ, ನಾನು ಬಿಲ್ಲಿನಲ್ಲಿ ಭರವಸೆ ಇಡುವುದಿಲ್ಲ, ಕತ್ತಿಯು ನನ್ನನ್ನು ರಕ್ಷಿಸಲಾರದು. ನಮಗೆ ಸ್ತೋತ್ರವಾಗಲಿ. ನೋಡಿ, ಬಿಲ್ಲಿನಲ್ಲಿ ನನ್ನ ಹತ್ರ ಬಿಲ್ಲಿದೆ, ನಾನು ಅವನನ್ನು ಕೊಂದು ಬಿಡ್ತೇನೆ ಅಂತ ಹೇಳಿದರೆ ಆ ಬಿಲ್ಲು ಬಹುಶಃ ಮುರಿಬೋದು ಅಥವಾ ಗುರಿ ಇಟ್ಟಿದ್ದು ಬೇರೆ ಕಡೆಗೆ ಹೋಗ್ಬೋದು. ಬಾಣ ಆಗಲಿ, ಒಂದು ನುಣುಪಾದ ಕಲ್ಲಾಗಲಿ. ಉದಾಹರಣೆಗೆ ಗೋಲಿಯಾತನಿಗೆ ನುಣುಪಾದ ಕಲ್ಲಿನಲ್ಲಿ
ದಾವೀದರ ಹೆಸರಿನ ಬಿಲ್ಲಿನಲ್ಲಿ ಎಳೆದು ಹೊಡೆದರು. ಒಂದು ವೇಳೆ ದೇವರ ಸಹಾಯ ಇಲ್ಲದರೆ ಬಿಲ್ಲಲ್ಲಿ ಹಗ್ಗ ತುಂಡಾಗ್ಬೋದು, ಬಿಲ್ಲು ತುಂಡಾಗ್ಬೋದು, ಅಥವಾ ಅದರ ಗುರಿ ಬೇರೆ ಹೋಗ್ಬೋದು, ಅಥವಾ ಅವರಿಗೆ ಶಕ್ತಿ ಸಾಲದೆ ಹೋಗ್ಬೋದು. ಆಗ ಪ್ರತಿ ಒಂದಕ್ಕೂ ಶಕ್ತಿ ಗುರಿ ಇಡೋರು, ಪ್ರತಿ ಒಂದಕ್ಕೂ ಶಕ್ತಿ ಕೊಡೋರು, ಆ ಕಾರ್ಯವನ್ನು ನೆರವೇರಿಸೋರು ಯಾರು? ದೇವರಾಗಿದ್ದಾರೆ. ಇವತ್ತು ಅನೇಕರು ಏನು ಮಾಡ್ತಾರೆ, ಒಬ್ಬೊಬ್ಬರನ್ನ ಕೊಲ್ಲಿಕ್ಕೋಸ್ಕರ ಇವತ್ತು ಗನ್ನು ತಗೊಂಡು ಅಥವಾ ಏನೇನೋ ಆಯುಧಗಳನ್ನ ತಗೊಂಡು ಹೋಗ್ತಾರೆ, ಶೂಟ್ ಮಾಡ್ತಾರೆ, ಏನೋ ಮಾಡ್ತಾರೆ. ಆದರೆ ಅವರು ಸಾಯುವುದಿಲ್ಲ. ಆ ಕ್ಷಣದಲ್ಲಿ ಅದು ಯಾವುದೋ ಒಂದು ರೀತಿ ತಪ್ಪಿ ಹೋಗ್ತದೆ. ಅನೇಕರು ಬದುಕ್ತಾರೆ, ಕಾರಣ ಅದು ದೇವರ ಒಂದು ಪ್ರೀತಿ ಅಲ್ಲ. ಹಾಗೆ ಇವತ್ತು ನಾವು ಪ್ರತಿಯೊಂದು ನಮ್ಮ ಆಯುಧದಲ್ಲಿ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದು ದೇವರ ಆಶೀರ್ವಾದ. ಇಡುವ ಪ್ರತಿಯೊಂದು ಹೆಜ್ಜೆಯು ಕೂಡ ದೇವರ ಆಶೀರ್ವಾದ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ನಾನು ಬಿಲ್ಲಿನಲ್ಲಿ ಭರವಸೆ ಹೊಡೆದ ಕತ್ತಿಯು ನನ್ನನ್ನು ರಕ್ಷಿಸಲಾರದು. ಒಬ್ಬರನ್ನು ಕಡಿತೇನೆ, ಕೊಲ್ತೇನೆ, ನನ್ನ ರಕ್ಷಣೆಗೆ ನನಗೆ ಕತ್ತಿಯೇ ಬೇಕು ಅಂತ ಒಬ್ಬೊಬ್ಬರು ಬಹಳ ಜನ ಕತ್ತಿ ಹಿಡ್ಕೊಂಡು ಮಚ್ಚಿಡ್ಕೊಂಡು ಹೋಗ್ತಾರೆ, ತಿರುಗಾಡ್ತಾರೆ. ಅಡಗಿ ಕೂತವನು ಮುಂದೆ ಹೋದಾಗ ಹಿಂದಿನಿಂದ ಅವನನ್ನು ಕೈಯಲ್ಲೇ ಹಿಡಿದು ಅವನನ್ನು ಕೊಂದು ಹಾಕ್ತಾರಲ್ಲ, ಅಥವಾ ಅವನೊಂದು ಮಚ್ಚಲ್ಲಿ ತೆಗೆದು ಅವನನ್ನು ಕಡಿದು ಕೊಲ್ತಾನಲ್ಲ, ಅಥವಾ ದೊಡ್ಡ ಒಂದು ಕೋಲಲ್ಲಿ ದೊಣ್ಣೆಯಲ್ಲಿ ಹೊಡೆದು ಅವನನ್ನು ಕೊಲ್ತಾರಲ್ಲ, ಅಥವಾ ಕಲ್ಲು ಹೊಡೆದೇ ಕೊಲ್ತಾರಲ್ಲ, ಆಗ ಅವನ ಕತ್ತಿ ಎಲ್ಲಿಗೆ ಬಂತು, ಏನಾಯಿತು? ಹಾಗೆ ಇವತ್ತು ಅನೇಕರು ನೋಡಿ, ಏನು ದುಷ್ಟನ್ನು ಕೊಲ್ಲಬೇಕಾದ್ರೆ ಗಣ್ಣು ಹಿಡ್ಕೊಂಡು ಕೂತ್ಕೊಳ್ತಾರೆ. ಇನ್ನೊಬ್ಬ ಗಣ್ಣು ತಗೊಂಡು ಹೋಗ್ತಾನೆ, ನಾನು ಅವನನ್ನು ಕೊಲ್ತೇನೆ ಅಂತೇಳಿ. ಅವನು ಅಡಗಿ ಕೂತು ದೂರದಿಂದ ಹಿಂದುಗಡೆಯಿಂದ ಶೂಟ್ ಮಾಡ್ತಾನೆ. ಆಗಲ್ಲಿ ಏನಾಯಿತು? ಅದು ಯಾರಿಂದ ಕೆಲಸ ಆಯಿತು? ದೇವರಿಂದಲೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನಮ್ಮ ಭಾರತ ದೇಶವನ್ನು ಕಾಯುವಂಥ ಸೈನಿಕರಿಗೂ ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯಾವುದರ ಮೇಲೆಯೂ ನಂಬಿಕೆ ಅಲ್ಲ. ಪ್ರತಿಯೊಂದು ದೇವರಿಗೆ ರಕ್ಷಣೆಗೆ ಕೊಟ್ಟಂಥದ್ದು, ದೇವರು ರಕ್ಷಣೆಗೆ ಕೊಟ್ಟಂಥದ್ದು, ಕೆಲಸ ಮಾಡಲಿಕ್ಕೆ ಆಯುಧಗಳನ್ನು ಕೊಟ್ಟಂಥದ್ದು. ಆದರೆ ಪೂರ್ತಿ ನಮಗೆ ಆಶೀರ್ವಾದ ಯಾರಿಂದ? ದೇವರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಂದು ಕಡೆಗೆ ವಾಹನದಲ್ಲಿ ನಾವು ಹೋಗ್ತೇವೆ, ಸರಿ ಕೂತಿದ್ದೇವೆ, ಅದು ಹೋಗಿ ತಲುಪ್ತದ ಇಲ್ವಂತ ನಮಗೆ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗ್ಬೋದು, ಬೀಳ್ಬೋದು, ಸಾಯ್ಬೋದು, ಏನೋ ಆಗ್ಬೋದು. ಆದರೆ ದೇವರ ರಕ್ಷಣೆ ಇದ್ದರೆ ಮಾತ್ರ ನಾವು ಹೋಗಿ ಅಲ್ಲಿಗೆ ತಲುಪ್ತೇವೆ. ಅನೇಕ ಚಾಲಕರು ಹೋದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಜ್ಞಾನ ಇಲ್ಲದಾಗ ಆಗ್ತದೆ, ಏನೇನೋ ಆಗ್ತದೆ, ಹೋಗಿ ಅದು ಬಿದ್ದು ಸಾಯ್ತದೆ, ಏನೇನೋ ಆಗ್ತದೆ. ಎಷ್ಟೋ ಜನ ಮರಣ ಹೊಂದುತ್ತಾರೆ. ಅದು ಕೂಡ ಅದು ದೇವರ ಒಂದು ಕೋಪ. ಅನೇಕರು ಇವತ್ತು ಟ್ರೈನ್ ಬಿದ್ದು ಹೋದಗಳು ಕೂಡ ರಕ್ಷಣೆ ಹೊಂದುತ್ತಾರೆ. ನಾನಾ ರೀತಿ ಕಾರಣಗಳು. ಆಗ ಇದೆಲ್ಲವೂ ಸಹಾಯ ಯಾರಿಂದ? ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯಾವುದ್ರ ಮೇಲೆ ಭರವಸೆ ಇಡಬಾರ್ದು. ನಮ್ಮ ಒಂದೇ ಒಂದು ಭರವಸೆ ದೇವರ ಮೇಲೆ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೋಹಾನ 15ನೇ ಅಧ್ಯಾಯ 5ನೇ ವಚನದ ಕೊನೆಯಲ್ಲಿ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ ಅಂತೇಳಿ. ಅನೇಕರು ಈಗ ಹಾವು ಕಚ್ಚಿದಾಗಲೂ ಸಾಯ್ತಾರೆ ನಾನಾ ರೀತಿಯಲ್ಲಿ. ಈಗ ನಾನೇ ಸಾಯವನ್ನು ಬದುಕಿದ್ದೇನೆ, ಹಾವು ಕಚ್ಚಿ ಸಾಯಬೇಕಾಯಿತು, ಅಪಘಾತದಲ್ಲಿ ಸಾಯಬೇಕಾಯಿತು, ಕೊರೋನಾದಲ್ಲಿ ಸಾಯಬೇಕಾಯಿತು, ಡೆಂಗಿ ಜ್ವರದಲ್ಲಿ ಕೂಡ ಸಾಯಬೇಕಾಯಿತು, ಒಬ್ಬಂಟಿಗನಾಗಿ ಇರುವಾಗಲೇ. ಆದರೆ ಯಾರು ರಕ್ಷಿಸಿದರು? ನನ್ನನ್ನು ದೇವರೇ ರಕ್ಷಿಸಿದರು. ಚಿಕ್ಕ ಮಗುವಾಗಿದ್ದಾಗಲೂ ಕೂಡ ಭಾಳ ದಿನ ಹಿಂದೆ ಹೇಳಿದ್ದೇನೆ, ಒಂದ್ಸಲ ದೊಡ್ಡ ಒಂದು ಕೆರೆಗೆ, ಅಂದರೆ ನೀರಿಗೆ ಬಿದ್ದು ನಾನು ಸಾಯಬೇಕಾಗಿತ್ತು. ಅದು ಹೌದು ಅಲ್ಲ ಅಂತ ಯೋಚನೆ ಇದೆ. ಆಮೇಲೆ ಮಳೆಗಾಲದಲ್ಲಿ ಹರಿಯುವ ನೀರಲ್ಲಿ ಬಹಳ ದೂರ ಕೊಚ್ಚಿ ಹೋಗಿದ್ದೇನೆ. ಅಲ್ಲಿ ಒಂದು ಮರದ ಕೊಂಬೆ ಸಿಕ್ತು ನನಗೆ, ಅದನ್ನು ಹಿಡ್ಕೊಂಡು ಹತ್ತಿರ ಎಳೆದು ಬಂದಿದ್ದೆ, ದಡ ಸೇರಿದ್ದೇನೆ. ನಾನು ನೋಡಿ, ಅಲ್ಲಿ ಕೂಡ ದೇವರು ನನ್ನನ್ನು ರಕ್ಷಿಸಿದರು. ನಾನಾ ರೀತಿ ಪ್ರಾಣಿಗಳ ಕೈಯಿಂದಲೂ ಕೂಡ ನನ್ನನ್ನು ರಕ್ಷಿಸಿದರು. ಇದೆಲ್ಲ ಯಾರ ಸಹಾಯ? ನಮ್ಮ ಆತ್ಮ ಜ್ಞಾನ, ನಮ್ಮ ಒಂದು ಚುರುಕುತನ ಅಲ್ಲ, ದೇವರ ಸಹಾಯ. ಆದ್ದರಿಂದ ಇವತ್ತು ಪಾಪಿಯಾದ ನಾನು ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತಾ ಉಪದೇಶ ಮಾಡುವಂತೆ, ದೇವರು ಸತ್ಯವನ್ನು ತಿಳಿಸುವಂತೆ ದೇವರು ನನ್ನನ್ನು ಆಕರ್ಷಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರ. ಹೊಡಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಯೋಗ್ಯನಲ್ಲ. ಆಗಿದ್ದು ಯಾರಿಂದ ಆಯಿತು? ದೇವರಿಂದ ಆಯಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಪ್ರತಿ ಒಂದು ಜ್ಞಾನ, ಶಕ್ತಿ, ಸಾಮರ್ಥ್ಯ ಎಲ್ಲವೂ ಬರೋದು ದೇವರಿಂದಲೇ. ಅದಕ್ಕಾಗಿ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಕಾರ್ಯ ಕೆಲಸಗಳನ್ನು ಮಾಡೋದು ದೇವರು ನೇಮಿಸಿದ್ದಾರೆ. ಆವಾಗ ದೇವರನ್ನೇ ತಿಳಿಪಡಿಸಿದಾಗ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರಿಗೆ ಸ್ತೋತ್ರ ಮಾಡುತ್ತಾ ನಾವು ಮುಂದೆ ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ, ಹಿಂಸಕರಿಂದ ಬಿಡಿಸಿದವನು ನೀನೇ ಹಗೆಗಳಿಗೆ ಆಶಾಭಂಗ ಪಡಿಸಿದವನು. ಹಿಂಸಕರಿಂದ ನೋಡಿ, ನಾವನ್ನು ಹೊಡಿಬೇಕು, ಬಡಿಬೇಕು, ನಾನಾ ಹತ್ತಿರ ಜಗಳ ಮಾಡಬೇಕು, ಏನೇನೋ ಯೋಚನೆ ಮಾಡ್ತಾನೆ. ನೀನು ಹಾಗೆ ಹೇಳು, ಹೀಗೆ ಹೇಳು, ಸುಳ್ಳು ಸಾಕ್ಷಿಗಳು ಕೂಡ ಮಾಡ್ತಾರೆ. ಉದಾಹರಣೆಗೆ ಏನೇನೋ ಮಾಡ್ತಾರೆ. ಈಗ ಅಂಥದ್ರಲ್ಲಿ ಕೂಡ ಜಯ ಸಿಕ್ಕುವಂಥದ್ದು, ಅಲ್ಲಿಂದ ಬಿಡಿಸುವಂಥದ್ದು, ರಕ್ಷಿಸುವಂಥದ್ದು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ದೇವರ ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ. ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದೆ, ಮಹಾಭಾರತದಲ್ಲಿ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ದೂತರಿದ್ದಾರೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು
ನಾವು ರಕ್ಷಿಸಲು ಸಾಧ್ಯನೇ ಇಲ್ಲ. ಅಂತ ಹಿಂಸೆ ವಿರೋಧಿಗಳ ಕೈಯಿಂದಲೂ ಕೂಡ ತಪ್ಪಿಸೋರು ಯಾರು? ಅದು ದೇವರ ಸಹಾಯವಾಗಿದೆ. ನೀನೇ ಹಗೆಗಳಿಗೆ ಆಶಾಭಂಗ ಪಡಿಸಿದವನು. ಸ್ವಲ್ಪ ದಿವಸ ಮಾತ್ರ ಅವರ ಕಾರ್ಯ ನೆರವೇರ್ತದೆ, ಆಮೇಲೆ ವಿರೋಧಿಗಳಿಗೆ ಆಶಾಭಂಗ ಆಗಿ ಅವನು ಏನು ಮಾಡೋಕ್ಕೂ ಆಗಿಲ್ಲ, ಏನು ಹೇಳೋಕ್ಕೂ ಆಗಿಲ್ಲ, ಅವನು ಗೆದ್ದುಬಿಟ್ನಲ್ಲಪ್ಪ, ನೋಡು ಅಲ್ಲೇ ಹೋಗ್ತಾ ಇದ್ದಾನೆ, ಇಲ್ಲಿ ಹೋಗ್ತಾ ಇದ್ದಾನೆ, ಹಾಗಿದ್ದಾನೆ, ಹೀಗೆ ಇದ್ದಾನೆ, ಅಯ್ಯೋ ಅವನು ಏನು ಮಾಡೋಕ್ಕೂ ಆಗಲಿಲ್ಲ ಅಂಥೇಳಿ ಅವರೇ ನಾಚಿಕೆ ಪಡುವಾಗೆ ಮಾಡ್ತಾರೆ ಅಂಥವ್ರನ್ನ ನೋಡುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ನೆರವೇರುತ್ತಲೇ ಇದೆ. ದೇವರು ಯಾರನ್ನು ಆರಿಸಿಕೊಂಡ್ರೋ, ಯಾರನ್ನು ಕರೆದಿದ್ದಾರೋ ಅವರಿಗೆಲ್ಲ ದೇವರೇ ಸಹಾಯಕನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 8ನೇ ವಚನ. ದೇವರೇ, ನಿನ್ನಲ್ಲಿಯೇ ಯಾವಾಗಲೂ ಹಿಗ್ಗುತ್ತಿದ್ದೇನೆ, ನಿನ್ನ ನಾಮವನ್ನೇ ಸದಾಕಾಲವು ಕೀರ್ತಿಸುವೆವು. ನೋಡಿ, ಯಾವಾಗಲೂ ದಾವೀದರ ಇದ್ದಲ್ಲಿಂದ ಸಾಯಂಕಾಲದವರೆಗೂ ಎಚ್ಚರ ಆದಾಗಲೂ ಕೂಡ ಹಾಸಿಗೆಯಲ್ಲಿ ಇದ್ದಾಗಲೂ ದೇವರ ನಾಮ ಅವರ ಬಾಯಲ್ಲಿ ಹೊರಟು ಬರ್ತಾ ಇತ್ತು, ಸ್ತೋತ್ರ ಹೊರಟು ಬರ್ತಾ ಇತ್ತು, ಹಿಗ್ಗುತ್ತಾ ಇರ್ತಿತ್ತು. ಹಾಗೆ ನಿನ್ನ ನಾಮವನ್ನೇ ಸದಾಕಾಲವು ಕೀರ್ತಿಸುವೆವು. ಜೀವಮಾನ ಕಾಲ ಇರುವಷ್ಟು ವರ್ಷ, ಅದರಲ್ಲಿ ಜ್ಞಾನ ಇರುವಷ್ಟು ದಿವಸ ನಾವು ಏನು ಮಾಡಬೇಕು? ದೇವರನ್ನೇ ಸ್ತುತಿಸಬೇಕು, ಕೊಂಡಾಡಬೇಕು. ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನ ಯೋಚನೆ ಮಾಡಿಕೊಂಡು ಇತರರಿಗೂ ನಾವು ಸಾಕ್ಷಿ ನುಡಿಯುತ್ತಾ ಮುಂದೆ ಜೀವಿಸಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ನಮ್ಮನ್ನು ನಡೆಸ್ತಾ ಇದ್ದಾರೆ. ದೇವರನ್ನೇ ನಮಗೆ ಇವತ್ತು ಪಡಿಸುತ್ತಲೇ ಇದ್ದಾರೆ. ಅದುವೇ ಇವತ್ತು ದೇವರ ವಿಷಯಗಳು ನಿಮ್ಮ ಕಿವಿಗೆ ಕೇಳುವಂಥದ್ದು. ನಿಮ್ಮ ಮೇಲೆ ಪ್ರೀತಿ ಇರುವುದರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾಡಿದ ನ್ಯಾಯ ತೀರ್ಪಿನ ದಿವಸ ನರಕಕ್ಕೆ ಹೋಗಬಾರದು, ಪರಲೋಕಕ್ಕೆ ಹೋಗಬೇಕಾದರೆ ಭೂಲೋಕದಲ್ಲಿ ಪರಿಶುದ್ಧರಾಗಿ ನಾವು ಭೂಲೋಕದ ಯಾತ್ರೆಯನ್ನು ಮುಗಿಸಬೇಕಾಗಿದೆ. ಅದಕ್ಕಾಗಿ ಪರಮಾತ್ಮ ಭಗವಂತನು ಇವತ್ತು ನನ್ನ ಬಾಯಲ್ಲಿ ನಿಮಗೆ ಈ ಪ್ರತಿಯೊಂದು ವಿಷಯಗಳನ್ನು ತಿಳಿಸ್ತಾ ಇರುವುದು, ನನಗೆ ಇತರರ ಮೂಲಕ ತಿಳಿಸಿದ್ರು. ಇದೇ ದೇವರ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ವಚನ. ಆದರೆ ಈಗ ನೀನು ಕೈಬಿಟ್ಟಿದ್ದರಿಂದ ಅವಮಾನಕ್ಕೆ ಒಳಗಾದೆವಲ್ಲ, ನಮ್ಮ ಸೈನ್ಯಗಳ ಸಂಗಡ ನೀನು ಹೊರಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಈಗ ನೀನು ಕೈ ಬಿಟ್ಟದ್ದರಿಂದ ಅವಮಾನಕ್ಕೆ ಒಳಗಾದೆವಲ್ಲ. ನೋಡಿ, ದೇವರು ನಮ್ಮನ್ನು ಜೀವಿಸ್ತಾ ಇರುವಾಗ, ನಮಗೆ ನಡೆಸ್ತಾ ಇರುವಾಗ, ಒಂದು ವೇಳೆ ಯಾವುದಾದ್ರು ವಿರೋಧಿಗಳು ಕಷ್ಟ, ಸಂಕಟ, ದುಃಖ ಬಂದರು ಅಂತೇಳಿ ನಾವು ದೇವರಿಂದ ದೂರ ಹೋಗಬಾರದು, ದೇವರನ್ನು ದೂಷಣೆ ಮಾಡಬಾರದು, ದೇವರ ವಾಕ್ಯಗಳಿಗೆ ನಾವು ಅವಿಧೇಯರಾಗಬಾರದು, ಬದಲಿಗೆ ವಿಧೇಯರಾಗಬೇಕು. ಒಂದು ವೇಳೆ ದಾವೀದರಸರು ಕೂಡ ಅವಿಧೇಯರಾದರೂ, ಸ್ವಲ್ಪ ಶಿಕ್ಷೆಗೂ ಕೂಡ ಒಳಗಾದರು. ಹಾಗೆ ಅನೇಕ ಪ್ರವಾದಿ ಅರಸರುಗಳನ್ನು ಕೂಡ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಸ್ವಲ್ಪ ದಿವಸ ಮಾತ್ರ ದೇವರಲ್ಲಿ ಇರ್ತಾರೆ, ಆಮೇಲೆ ಪ್ರಾಪಂಚಿಕದ ವಿಷಯಕ್ಕೆ, ಎಲ್ಲ ವಿಷಯಗಳಲ್ಲಿ ಪ್ರಾಪಂಚಿಕ ವಿಷಯಕ್ಕೆ ಒಳಪಟ್ಟಿರ್ತಾರೆ. ಅಲ್ಲಿ ಆಮೇಲೆ ಬೇರೆ ವಿರೋಧಿಗಳ ಕೈಯಿಂದ ನಾನಾ ರೀತಿ ಕಾಯಿಲೆ ಕಸಗಳ ಕೈಯಿಂದ ಅವರು ಸಾಯ್ತಾರೆ. ಹಾಗೆ ನಾವು ದೇವರಿಗೆ ವಿರುದ್ಧವಾಗಿ ಹೋದಾಗ ದೇವರು ನಮ್ಮನ್ನು ಕೈ ಬಿಡುವನಾಗಿದ್ದಾನೆ. ದೇವರ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ದೇವರನ್ನು ನಾವು ದೂಷಣೆ ಮಾಡಬಾರದು. ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ ಎಂಬುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಅದಕ್ಕೆ 10 ದಶಾಜ್ಞೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿಯೂ ಅಡಕವಾಗಿರಬೇಕು. ಅದು ನಮ್ಮ ಪಾಪಗಳನ್ನ ತೋರಿಸಿಕೊಡುವುದಲ್ಲದೆ ನಮ್ಮನ್ನು ಅದು ಪಾಪದಿಂದ ಬಿಡಿಸುವುದು ದೇವರಿಗೆ ನಾವು ಶರಣು ಹೋದಾಗ, ಮತ್ತೆ ಮುಂದೆ ಪಾಪ ಮಾಡದೇ ಇದ್ದಾಗ. ಮತ್ತು ಹಾಗೆ ಹೋದರೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ದೇವರನ್ನು ದೂಷಣೆ ಮಾಡಬಾರದು. ನಮ್ಮ ಸೈನ್ಯಗಳ ಸಂಗಡ ನೀನು ಹೊರಡಲಿಲ್ಲ. ನೋಡಿ, ದೇವರಿಗೆ ವಿರುದ್ಧವಾದಾಗ ಸೈನ್ಯಗಳ ಸಂಗಡ ಹೊರಡೋದಿಲ್ಲ, ಸೋಲು ಗ್ಯಾರಂಟಿ. ಉದಾಹರಣೆಗೆ ಇವತ್ತು ನಮ್ಮ ಇಡೀ ವಿಶ್ವದಲ್ಲಿಯೇ ದೊಡ್ಡ ರಾಷ್ಟ್ರ ಅಂದರೆ ಯಾವುದು? ರಷ್ಯಾ. 2ನೇ ಆಗಿದೆ ಅಮೇರಿಕಾ. ನೋಡಿ, ಅವರಲ್ಲಿ ಏನೇನೋ ಇದೆ, ಎಷ್ಟೋ ಲಕ್ಷ ಸೈನಿಕರಿದೆ. ಇರಾನ್ ಒಂದು ಪುಟ್ಟ ರಾಷ್ಟ್ರ. ಆದರೆ ಅಮೇರಿಕಾದವರು ಅಟ್ಟಾಡಿಸಿ ಹೊಡೆದರು. ಅವರು ಯೋಚನೆ ಮಾಡೋದು ಒಂದೇ ಮಾಡೋದು. ಅದಕ್ಕೆ ಡಬ್ಬಲ್ ಆಗಿ ಇರಾನ್ ಅವರು ಮೊದಲೇ ತಯಾರು ಮಾಡಿಟ್ಟುಕೊಂಡು ನೋಡಿ ಅವರ ಮುಖಾಂತರ ದೇವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಅಮೇರಿಕ ಏನಾಗಿತ್ತು, ಅವರು ಕ್ರಿಶ್ಚಿಯನ್ ಅಂತ ಹೇಳಿ ಪ್ರಯೋಜನ ಇಲ್ಲ. ಅನೇಕ ತಪ್ಪುಗಳನ್ನ ಟ್ರಂಪ್ ಮಾಡ್ತಲೇ ಇದ್ದಾನೆ. ನೋಡಿ, ಅವನಿಗೆ ಸೋಲು ಬಂದು ಹೋಯಿತು. ದೇವರು ಕೈ ಬಿಟ್ಟ, ಸೈನ್ಯಗಳ ಸಂಗಡ ಇರಲಿಲ್ಲ. ಇರಾನ್ ಅವರು ಅಟ್ಟಾಸಿ ಹೊಡಿತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ಅದೇ ರೀತಿ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ಗಿಂತ ಬಹಳ ದೊಡ್ಡ ರಾಷ್ಟ್ರವಾಗಿದೆ ಪ್ಯಾಲೆಸ್ತೈನ್. ಇವತ್ತು ಪ್ಯಾಲೆಸ್ತೈನ್ ರಾಷ್ಟ್ರ ಎಂದರೆ ಹಂಚಿ ಹೋಗಿದ್ದು ಇಸ್ರೇಲ್ ದೇಶ. ಇಸ್ರೇಲ್ ದೇಶ ಅಂದರೆ ದೇವರು ಆದುಕೊಂಡವರಿಗೆ ದೇವರ ದೇಶವನ್ನು ಕೊಟ್ಟಿದ್ದಾರೆ. ದೇವರ ಜನಗಳೇ ಅಲ್ಲಿ ಇರುವಂಥದ್ದು. ಅವರಿಗೂ ನೋಡಿ, ಇಸ್ರೇಲರು ಕೂಡ ಅಲ್ಲಿ ತಪ್ಪಿ ಹೋಗಿದ್ದಾರೆ, ವಾಕ್ಯಗಳಿಗೆ ಬಹಳ ತಪ್ಪಿ ಹೋಗಿದ್ದಾರೆ ಈಗ. ಆದರೂ ಅಲ್ಲಿ ಏನಾಗಿದೆ, ಅವರು ತಪ್ಪಿ ಹೋಗಿದ್ದಕ್ಕೆ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕು.
ಆದರೂ ದೇವರು ಇಸ್ರೇಲರೊಂದಿಗೆ ಇದ್ದು ವಾಗ್ದಾನ ಮಾಡಿದ ಪ್ರಕಾರ ಆ ಪ್ಯಾಲೆಸ್ತೈನ್ ರಾಷ್ಟ್ರದವರನ್ನ ಬೆರೆಸಿ ಹೊಡಿತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸರಿಯಾಗಿದ್ದರೆ ಮಾತ್ರ ದೇವರು ಸಂಗಡ ಇರ್ತಾನೆ, ಇಲ್ಲ ಇದ್ರೆ ಖಂಡಿತವಾಗಿ ದೇವರು ಕೈ ಬಿಡ್ತಾನೆ, ನಷ್ಟವಾಗುವಂಥದ್ದು ಖಂಡಿತ. ಈಗ ನಮ್ಮ ಭಾರತ ದೇಶಕ್ಕೂ ಕೂಡ ದೇವರ ಸಹಾಯ ಇಲ್ಲದಿದ್ದರೆ ಈಗ ಪಾಕಿಸ್ತಾನದವರು ಯಾವಾಗಲೂ ಏನೋ ನಮ್ಮ ರಾಷ್ಟ್ರವನ್ನು ನಾಶ ಮಾಡ್ಬೋದಿತ್ತು, ತೊಂದರೆ ಮಾಡ್ಬೋದಿತ್ತು. ಎಷ್ಟು ಸಲ ಆಯಿತು ಯುದ್ಧಗಳು, ಅದು ಇದು ಗಲಾಟೆಗಳು. ಆದರೂ ದೇವರು ಭಾರತ ದೇಶಕ್ಕೆ ಜಯವನ್ನು ಕೊಡುತ್ತಲೇ ಬಂದಿದ್ದಾರೆ. ಕಾರಣ ಈಗಲೂ ಅಷ್ಟೇ ಮೋದಿ ಪ್ರಧಾನಮಂತ್ರಿ ಆಗದ ಹೋಗಿದ್ದರೆ ಅದು ಕೂಡ ದೇವರಿಂದಲೇ ನೇಮಕವಾಯಿತು. ಒಂದು 10 ವರ್ಷದ ಹುಡುಗಿ ಮೋದಿಯವರ ಭವಿಷ್ಯತ್ತನ್ನು ದೇವರ ವಿಷಯವನ್ನು ತಿಳಿಸಿದಳು, ನಾಪತ್ತೆ ಆಯಿದ್ಲು ಎಂಬುದಾಗಿ ನಾವು ಇದನ್ನು ಹಿಂದೆ ಯೂಟ್ಯೂಬಲ್ಲಿ ಕೂಡ ಇದನ್ನು ನಾವು ನೋಡಿದ್ದೇವೆ. ನಿಜವಾಗ್ಲೂ ಹೌದು ಆ ವಿಷಯಗಳು. ಹಾಗೆ ಇವತ್ತು ಒಬ್ಬೊಬ್ಬರ ಮೂಲಕ ದೇವರು ಒಂದೊಂದು ರಾಷ್ಟ್ರ ಕೂಡ ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಹಾಗೆ ನಡೆಯೋದು ಪಾಕಿಸ್ತಾನದವರು ಯಾವ ರೀತಿ ಒಂದು ಉಪಾಯಗಳನ್ನ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಇವತ್ತು ಬೇರೆ ರಾಷ್ಟ್ರಗಳು ಕೂಡ, ಉದಾಹರಣೆಗೆ ಚೈನಾ ಇರ್ಬೋದು, ಅಮೇರಿಕ ಇರ್ಬೋದು, ನಾನಾ ರೀತಿ ಚೆನ್ನಾಗಿ ಮಾತಾಡ್ತಾರೆ, ಒಳಗಿಂದೊಳಗೆ ಕತ್ತಿ ಮಸೆಯುತ್ತಾ ಇದ್ದಾರೆ. ಆದರೂ ಅದಕ್ಕೆ ಮೊದಲೇ ದೇವರು ವಿಶೇಷವಾಗಿ ನಮ್ಮ ಮೋದಿಯವರಿಗೆ ಜ್ಞಾನವನ್ನು ಕೊಟ್ಟು ದೇವರು ನಡೆಸ್ತಾ ಇದ್ದಾರೆ. ಖಂಡಿತವಾಗಿ ವೈರಿಗಳನ್ನು ಎದುರಿಸುವ ಶಕ್ತಿ. ಕಾರಣ ಮಹಾಭಾರತ ಭಗವದ್ಗೀತೆಯನ್ನು ಬಿಟ್ಟು ಮೋದಿ ಯಾವ ಕೆಲಸವನ್ನ ಮಾಡುವುದಿಲ್ಲ ನೋಡಿ. ಅಲ್ಲಿ ದೇವರು ಸಹಾಯ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಖಂಡಿತವಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೋದಾಗ ಮಾತ್ರ ನಮಗೆ ಶಿಕ್ಷೆ, ಇಲ್ಲ ಇದ್ರೆ ನಮಗೆ ಜಯವಂತೂ ಖಂಡಿತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆಂದ ಮಾತ್ರಕ್ಕೆ ನಾನು ಮೋದಿಯನ್ನು ಹೊಗಳ್ತಿದ್ದೇನೆ ಅಂತಲ್ಲ, ಮೋದಿಯನ್ನು ಹೊಗಳುವುದಲ್ಲ, ಮೋದಿಯನ್ನು ಆರಿಸಿಕೊಂಡವರು ಕೂಡ ದೇವರೇ. ಅದು ದೇವರ ಕಾರ್ಯವಾಗಿದೆ. ಮೋದಿ ಕೂಡ ಒಂದು ಮನುಷ್ಯನೇ. ಆದರೆ ಬಹಳ ಸಲ ಒಂದೊಂದು ಸಲ ಕೊಟ್ಟ ಮಾತಿನಂತೆ ನಡೆಯುವುದಿಲ್ಲ. ಖಂಡಿತವಾಗಿ ಮೋದಿ ಕೂಡ ತಪ್ಪು ಮಾಡ್ತಾರೆ ಇದ್ದಾರೆ. ಅದಕ್ಕೂ ಸರಿಯಾದ ಶಿಕ್ಷೆಯನ್ನು ಕೂಡ ದೇವರು ಅಲ್ಲಿ ಕೊಡ್ತಾರೆ ಇದ್ದಾರೆ, ಅನುಭವಿಸಲೇಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮ್ಮ ರಾಜ್ಯದ ವಿಷಯದಲ್ಲಿ ಕೂಡ ಅಷ್ಟೇ, ಯಾವುದೇ ಒಂದು ವಿಷಯದಲ್ಲಿ ದೇವರಿಗೆ ವಿರುದ್ಧವಾಗಿ ಹೋದಾಗ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದರೆ ಇದು ದೇವರು ದರ್ಶನ ಕೊಡದವರಿಗೆ ಇದು ಯಾಕೆ ಈ ರೀತಿ ಅಂತ ಗೊತ್ತಿಲ್ಲ. ಆದರೆ ದೇವರು ನಮಗೆ ಪಡಿಸ್ತಲೇ. ಆದ್ದರಿಂದ ನಮಗೆ ಪ್ರತಿಯೊಂದು ವಿಚಾರಗಳು ಇಂಥದಕ್ಕೆ ಈ ರೀತಿ ಶಿಕ್ಷೆ ಬಂತು ಎಂಬುದಾಗಿ ನಾವು ಅದನ್ನು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಆಗಲೇ ಹೇಳಿದಾಗ ಇಸ್ರೇಲನ್ನು ದೇವರ ಪ್ಯಾಲೆಸ್ತೈನ್ ರಾಷ್ಟ್ರದಿಂದ ಅದನ್ನು ಒಂದು ಸ್ವಲ್ಪ ಜಾಗವನ್ನು ಬಿಟ್ಟು ಇಸ್ರೇಲರಿಗೆ ದೇವರ ಮಕ್ಕಳಿಗಾಗಿ ಆರಿಸಿಕೊಂಡವರಿಗಾಗಿ ಕೊಟ್ಟರು. ಅದರಲ್ಲಿ ದೇವರ ವಾಕ್ಯದಂತೆ ಈಗಲೂ ನಡೀತಾ ಇಲ್ಲ, ಬಹಳ ತಪ್ಪಾಗಿ ನಡೀತಾ ಇದ್ದಾರೆ. ವಿರುದ್ಧವಾಗಿ ಪ್ರಾಪಂಚಿಕ ವಿಷಯಗಳು ತುಂಬಿ ಹೋಗಿದ್ದಾವೆ. ಆದ್ದರಿಂದ ಅಲ್ಲಿಗೆ ಕೆಲವೊಂದು ಸಂದರ್ಭದಲ್ಲಿ ಇಸ್ರೇಲರಿಗೆ ಬಹಳ ಅಲ್ಲಿ ಸೋಲು ಬರ್ತದೆ. ಬಹಳ ಯುದ್ಧದಲ್ಲಿ ಕೂಡ ಒಂದು ಸಲ ಸೋಲು ಬರುವಂಥದ್ದು ಇದುವೇ ಕಾರಣ. ಆದರೆ ದೇವರವರ ಪರವಾಗಿ ಇರುವುದರಿಂದ ಅವರನ್ನು ಯಾರಿಗೂ ಜಯಿಸಲು ಆಗುವುದಿಲ್ಲ. ಇದು ನಮ್ಮ ಜೀವಿತಕ್ಕೂ ಕೂಡ ತಪ್ಪಿ ಹೋದಾಗ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆಮೇಲೆ ದೇವರು ಜಯವನ್ನು ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 10ನೇ ವಚನ. ನಾವು ಹಗೆಗಳಿಗೆ ಬೆನ್ನು ಕೊಟ್ಟು ಓಡಿ ಹೋಗುವಂತೆ ಮಾಡಿದ್ದಿ, ವೈರಿಗಳು ನಮ್ಮ ಸೊತ್ತನ್ನು ಬೇಕಾದ ಹಾಗೆ ಸೂರ ಮಾಡುತ್ತಾರೆ. ನೋಡಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ದೇವರು ನಮ್ಮ ಪರವಾಗಿ ಇದ್ದರೂ ಕೂಡ ತಿಳಿಸ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಮತ್ತು ದೇವರಿಗೆ ವಿರುದ್ಧವಾಗಿ ಹೋದಾಗ ಖಂಡಿತವಾಗಿ ವೈರಿಗಳಿಗೆ ಬೆನ್ನು ಕೊಡಬೇಕಾಗ್ತದೆ. ಅನೇಕ ಕಷ್ಟ, ಸಂಕಟ, ದುಃಖಗಳು, ಪೆಟ್ಟು ತಿನ್ನಬೇಕಾಗ್ತದೆ, ಹೆಣ ಬೀಳಬೇಕಾಗ್ತದೆ. ಕಾರಣ ದೇವರು ಕೈ ಬಿಟ್ಟಿದ್ದರಿಂದ, ದೇವರ ಮಾತಿಗೆ ಬೆಲೆ ಕೊಡದ ಕಾರಣ. ಅದು ಇವತ್ತು ನಾವು ಮಾಡುವ ಕಾರ್ಯಗಳಲ್ಲಿ ರೈತರೇ ಇರ್ಬೋದು, ಒಂದು ಉದ್ಯೋಗಸ್ಥರೇ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಯಾವುದೇ ಇರಬಹುದು, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಖಂಡಿತವಾಗಿ ದೇವರು ತಿರುಗಿ ಬೀಳ್ತಾರೆ. ಮತ್ತೆ ನಾನಾ ಥರದ ಕಷ್ಟ, ಸಂಕಟ, ದುಃಖ, ಕೋರ್ಟು, ಜೈಲು, ಮಾಧ್ಯಮಗಳಲ್ಲಿ, ಮೊಬೈಲಲ್ಲಿ, ಟಿವಿಯಲ್ಲಿ ಬರುವಂಥದ್ದು. ಅವರು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು, ಮಾನ ಮರ್ಯಾದೆ, ಹರಾಜು ಈ ಥರದ ಕೈಯಲ್ಲಿ ಬೋಯಿಸ್ಕೊಳ್ಳೋದು. ಈಗ ನೋಡಿ, ಒಂದೊಂದು ರಾಜಕಾರಣಿಗಳು ಎಷ್ಟೆಷ್ಟೋ ಕೋಟಿದು ಮನೆ, ಎಂತೆಂಥೋ ಕೋಟಿ ಆಸ್ತಿಗಳನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಮತ್ತು ಹಣಕ್ಕಾಗಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಇವತ್ತು
ಖಂಡಿತವಾಗಿ ಎಷ್ಟೋ ಜನರುಗಳನ್ನ ಒಕ್ಕಲೆಬ್ಬಿಸುವಂಥದ್ದು, ಜನಗಳನ್ನ ಹಾಳು ಮಾಡುವಂಥದ್ದು ಒಂದು ಅಧಿಕಾರದ ವಿಷಯದಲ್ಲಿ. ಆಗಲ್ಲಿ ಏನಾಗ್ತದೆ ನೋಡಿ, ಇವತ್ತು ಆ ಒಂದೊಂದು ಮಹಿಳೆಯರ ಬಾಯಲ್ಲಿ ಅವನಿಗೆ ಯಾವುದರಲ್ಲಿ ಹೊಡಿಬೇಕು, ಇಂಥದ್ರಲ್ಲಿ ಹೊಡಿತೇನೆ, ಇಲ್ಲಿಗೆ ಬರಲಿ ಎಂಬುದಾಗಿ ಮಾತನ್ನು ಆಡ್ತಾ ಇದ್ದಾಗ ಅವನ ಅಧಿಕಾರ ಇದ್ದವನು ಅಲ್ಲಿಗೆ ಹೋಗ್ತಾ ಇದ್ದಾನೆ, ಅಲ್ಲಿಗೆ ಹೋಗ್ತಾ ಇಲ್ಲ, ಬದಲಾಗಿ ಅಧಿಕಾರಿಗಳ ಮುಖಾಂತರ ಕೆಲಸವನ್ನು ಮಾಡ್ತಾ ಇದ್ದಾನೆ. ನೋಡಿ, ಎಲ್ಲಿ ಮಾನ ಮರ್ಯಾದೆ ಮಹಿಳೆಯರ ಕೈಲಿ, ಅವ್ರ ಕೈಲಿ, ಇವ್ರ ಕೈಲಿ, ಎಷ್ಟು ದೊಡ್ಡ ಅಧಿಕಾರಿ, ಇಡೀ ರಾಜ್ಯದ ಒಂದು ದೊಡ್ಡ ಅಧಿಕಾರಿ ಯಾರು ರಾಜಕಾರಣದಲ್ಲಿ. ಎಂತೆಂಥ ಮಾತುಗಳು, ಕಾರಣ ದೇವರು ಕೈ ಬಿಟ್ಟಿದ್ದಾರೆ. ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ ಆ ಪಾಪಗಳು ಬಡ್ಕೊಂಡು ಬರುವುದಂತೂ ಖಂಡಿತ, ಕಡೆಗೆ ನಿರ್ನಾಮ ಸರ್ವನಾಶವಾಗುವಂಥದ್ದು ಖಂಡಿತ. ದೇವರು ಕಣ್ಣು ಮುಚ್ಚಿ ಕೂತಿಲ್ಲ, ಅನೇಕರ ಕಣ್ಣೀರನ್ನು ಸುರಿಸುವಂಥದ್ದು. ಆಗಲಿ ಏನು ಮಾಡ್ತಾರೆ, ಎಂಥ ರಾಷ್ಟ್ರಗಳಾಗಲಿ, ಎಂಥ ವೈರಿಗಳಾಗಲಿ, ಎಂಥ ಬಲಾಢ್ಯರಾಗಲಿ ಅಲ್ಲಿ ಹಗೆಗಳಿಗೆ ಬೆನ್ನು ಕೊಟ್ಟು ಓಡಿ ಹೋಗುವಂತೆ ಮಾಡಿಯೇ ಮಾಡ್ತಾರೆ. ವೈರಿಗಳು ನಮ್ಮ ಸೊತ್ತನ್ನು ಬೇಕಾದ ಹಾಗೆ ಸೂರೆ ಮಾಡುತ್ತಾರೆ, ಮತ್ತು ಬೇಕಾದ ಹಾಗೆ ಸೂರೆ ಮಾಡಿಬಿಡ್ತಾರಪ್ಪ. ಏನಾದ, ಎಲ್ಲಿಗೆ ಹೋದ, ಓಡಿ ಹೋದ, ಅವನ ಆಸ್ತಿ ಪಾಸ್ತಿ ಎಲ್ಲ ಸರ್ಕಾರ ಮುಟ್ಟುಕೊಳ್ಳು ಹಾಕುವಂಥದ್ದು, ಎಲ್ಲ ಇಳಿಯುವಂಥದ್ದು, ಎಲ್ಲ ಜೈಲು ಪಾಲು ಆಗ್ತದೆ. ಉದಾಹರಣೆಗೆ ಒಂದು ದೊಡ್ಡ ದೊಡ್ಡ ಮಂತ್ರಿಗಳ ಕಥೆಗಳು ಏನಾಗಿ ಹೋಯಿತು, ಈಗ ಯಾವ ರೀತಿಯಲ್ಲಿ ಇದ್ದಾರೆ, ಇದೆಲ್ಲ ಅಂಥವರು ಒಂದು ಸಮಯದಲ್ಲಿ ಒಂದು ಕರ್ನಾಟಕದಲ್ಲಿ ಭಾಳ ಒಂದು ದೊಡ್ಡ ಪ್ರಭಾವಿ ರಾಜಕಾರಣಿ ಏನೇನು ಆಯಿತು, ಏನೇನು ಹೋಯಿತು, ಎಂತೆಂಥ ಮನೆ ಕಟ್ಟುತ್ತಾ ಇದ್ದ ರಸ್ತೆಯ ಬದಿಯಲ್ಲಿ, ಕಡೆಗೆ ಅದೇ ಸ್ಥಳವನ್ನು ನೋಡಿಕೊಂಡು ಇವನಿಗೆ ಇಂಥ ಗ್ರಾಚಾರ ಬಂದು ಹೋಯ್ತಲ್ಲಪ್ಪ ಅಂತೇಳಿ 2 ಹೆಲಿಕಾಪ್ಟರ್ಗಳು ಇಟ್ಟುಕೊಂಡಂಥ ಮನುಷ್ಯ ಪರಿಸ್ಥಿತಿ ಏನಾಯಿತು, ಜೈಲಲ್ಲಿ ಕುಳಿಯುವಂಥ ಪರಿಸ್ಥಿತಿ ಬಂತು. ಇದು ಯೆಶಾಯ 10ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಬೇರೆ ಇತರ ಕೈದಿಗಳೊಂದಿಗೆ ಕಳ್ಳರು, ಕಾಕರು, ವ್ಯಭಿಚಾರಿಗಳು, ಕೊಲೆ ಮಾಡಿದವ್ರ ಜೊತೆಯಲ್ಲಿ ಜೈಲಲ್ಲಿ ಕಾಲ ಕಳೆಯುವಂತೆ ಮಾಡಿದ್ರು. ಇದುವೇ ಆಗುವಂಥದ್ದು. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ಎಂದಿಗೂ ಬಿಡುವನಲ್ಲ. ಆದ್ದರಿಂದ ದೇವರನ್ನೇ ನಮಗೆ ತಿಳಿಪಡಿಸುವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ನಮ್ಮ ಕರ್ತವ್ಯ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 11ನೇ ವಚನ, ಕುರಿಗಳನ್ನು ಎಂಬಂತೆ ನಮ್ಮನ್ನು ಘಾತುಕರಿಗೆ ಒಪ್ಪಿಸಿದ್ದಿ, ಜನಾಂಗಗಳಲ್ಲಿ ನಮ್ಮನ್ನು ಚದುರಿಸಿ ಬಿಟ್ಟಿದ್ದಿ. ಕುರಿಗಳನ್ನು ನೋಡಿ ಏನು ಮಾಡ್ತಾರೆ, ಈಗ ಆ ಕುರಿಗಳು ಒಬ್ಬರಿಗೆ ಇದು ಒದೆಯೋದಿಲ್ಲ, ಏನು ಮಾತಾಡೋದಿಲ್ಲ, ಅಥವಾ ಹಾಯೋದಿಲ್ಲ, ಏನೂ ಮಾಡೋದಿಲ್ಲ. ಅದು ಯಾರು ಹೊಡ್ಕೊಂಡು ಎಲ್ಲಿಗೆ ಹೊಡ್ಕೋದು ಆ ಕಡೆಗೆ ಹೋಗ್ತವೆ, ಯಾರು ಹಗ್ಗ ಹಾಕಿ ಹಿಡ್ಕೊಂಡು ಹೋಗ್ತಾರೆ ಅಥವಾ ಓಡಿಸ್ಕೊಂಡು ಹೋಗ್ತಾರೆ ಆ ಕಡೆ ಹೋಗ್ತಾರೆ. ಅವು ಒಂದು ಸಾಧು ಪ್ರಾಣಿ, ಅವ್ರು ತಗೊಂಡೋಗಿ ಅವ್ರು ಏನು ಮಾಡ್ತಾರೆ, ಕಡೆಗೆ ಸಾಕ್ಬೋದು, ಕೊಯ್ಬೋದು, ಏನೋ ಮಾಡ್ಬೋದು. ಅದೇ ರೀತಿ ದೇವರಿಗೆ ವಿರುದ್ಧವಾದವ್ರನ್ನ ಈ ಕಟುಕರು ಏನು ಮಾಡ್ತಾರೋ ಅದೇ ಗತಿ ಇಂಥವರಿಗೂ ಕೂಡ ಬರೋದು, ಈ ವೈರಿಗಳಿಗೆ. ಆದ್ದರಿಂದ ಏನಾಗ್ತಾರೆ, ಅವನು ದೊಡ್ಡ ಕೋಟ್ಯಾಧಿಪತಿ ಭಿಕ್ಷಾಧಿಪತಿ ಆಗ್ಬೋದು, ಭಿಕ್ಷಾಧಿಪತಿ ಕೋಟ್ಯಾಧಿಪತಿ ಕೂಡ ಆಗಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜನಾಂಗಗಳಲ್ಲಿ ನಮ್ಮನ್ನು ಚದುರಿಸಿ ಬಿಟ್ಟಿದ್ದೀ. ಜನಾಂಗಗಳಲ್ಲಿ, ಜನರ ಮಧ್ಯದಲ್ಲಿ ಚದುರಿ ಹೋಗಲೇಬೇಕು. ಆಸ್ತಿ ಪಾಸ್ತಿ ಮನೆ ಏನು ಇಲ್ಲದೆ ಅವರಿಗೆ ವಾಸಕ್ಕೆ ಒಂದು ಸ್ಥಳ ಇರೋದಿಲ್ಲ, ಊಟ ಇರೋದಿಲ್ಲ, ಬಟ್ಟೆ ಇರೋದಿಲ್ಲ, ಹಾದಿ ಬೀದಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಲಿ ಕೂಡ ಬಿದ್ದಿರಬೇಕಾಗ್ತದೆ. ನಾನಾ ರೀತಿಯ ಕಣ್ಣಲ್ಲಿ ನಾವು ಕಾಣ್ತಾ ಇದ್ದೇವೆ ಅನೇಕರನ್ನ. ಎಂತೆಂಥವರು ಏನೇನೋ ಆದರೂ ಕಾರಣ ದೇವರು ತಿಳಿಯಪಡಿಸಿದಾಗ, ಯಾವುದೇ ಅವರವರಿಗೆ ಅದದು ಗ್ರಂಥಗಳ ಮೂಲಕ ಪಡಿಸಿದಲೇ ದೇವರು ಪಡಿಸ್ತಾರೆ. ಆವಾಗ ವಿರುದ್ಧವಾಗಿ ಹೋದಾಗ ಗರ್ವ ಅಹಂಕಾರಗಳು ಈ ರೀತಿ ಆಗುವಂಥದ್ದು. ಅದು ಗಂಡಸರೇ ಆಗಲಿ ಅಥವಾ ಮಹಿಳೆಯರೇ ಆಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 12ನೇ ವಚನ, ನೀನು ಯಾವ ಲಾಭವನ್ನು ಹೊಂದದೆ ನಿಷ್ಪ್ರಯೋಜನವಾಗಿ ನಿನ್ನ ಪ್ರಜೆಯನ್ನು ಮಾರಿಬಿಟ್ಟಿದ್ದೀ. ನೋಡಿ, ಪ್ರಜೆಗಳನ್ನು ಮಾರಿಯೇ ಬಿಡ್ತಾರೆ. ಹಿಂದೆ ಇಸ್ರೇಲರು ಕೂಡ ತಪ್ಪು ಮಾಡಿದಾಗ ಏನಾಯಿತು, ಬಾಬಿಲೋನಿಗೆ ಅವರನ್ನು ಸೆರೆ ಒಯ್ದರು, ವಿರೋಧಿಗಳು ಬಂದರು, ಅವರನ್ನು ಹೊಡ್ಕೊಂಡು ಹೋದರು ಇಸ್ರೇಲರನ್ನ. ಅದೇ ರೀತಿ ದೇವರು ಆದುಕೊಂಡಾಗ, ದೇವರು ದರ್ಶನ ಕೊಟ್ಟಾಗ, ಅನೇಕ ಕಷ್ಟ ಸಂಕಟ ದುಃಖ ಹಿರಿಯರ ಪಾಪಗಳಿಂದಲೂ ನಮ್ಮ ಪಾಪಗಳಿಂದಲೂ ಬಿಡುಗಡೆ ಮಾಡಿ ನಮ್ಮನ್ನು ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ ಮೇಲೆ, ಅಥವಾ ದೇವರನ್ನೇ ತಿಳಿಯಪಡಿಸಿದಂಥ ವಿಶ್ವಾಸಿಗಳಾಗಲಿ ಯಾರೇ ಆಗಲಿ, ದೇವರು ಆದುಕೊಂಡ ಮೇಲೆ ನಾವು ಖಂಡಿತ ಸ್ವಲ್ಪ ದಿವಸ ಚೆನ್ನಾಗಿದ್ದು ಮತ್ತೆ ತಿರುಗಿ ಹೋದರೆ ಶೋಧನೆ ಕೂಡ ದೇವರು ಒಳಪಡಿಸ್ತಾನೆ. ಹಾಗೂ ನಾವು ದೇವರಿಂದ ದೂರ ಹೋದರೆ ಖಂಡಿತವಾಗಿ ಇವತ್ತು ಅಂಗಡಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ವಸ್ತುಗಳನ್ನು ಯಾವ ರೀತಿ ಮಾರಿ ಬಿಡ್ತಾರೋ
ಹಾಗೆ ಇತರ ಜನಾಂಗಗಳ ಕೈಗೆ ಒಪ್ಪಿಸಿ ಬಿಡ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನಮ್ಮ ಪಾಪಗಳೇ ಕಾರಣ, ನಮ್ಮ ಗರ್ವ ಅಹಂಕಾರಗಳೇ ದೇವರಿಂದ ನಾವು ದೂರ ಹೋಗುವಂಥದ್ದು. ಹಾಗೆ ನಿಷ್ಪ್ರಯೋಜನವಾಗಿ ನಿನ್ನ ಪ್ರಜೆಯನ್ನು ಮಾರಿಬಿಟ್ಟಿದ್ದಿ. ನೋಡಿ, ಆ ರೀತಿ ಮಾರಿಬಿಡ್ತಾರೆ. ಕಡೆಗೆ ಮೊದಲಿಗಿಂತಲೂ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕು. ಇದು ಇಬ್ರಿಯರಿಗೆ 6:4-8 ಓದುವಾಗ ಒಂದ್ಸಲ ದೇವರನ್ನು, ಪರಲೋಕವನ್ನು, ಪ್ರತಿಯೊಂದು ವಿಷಯವನ್ನು ಅರಿತುಕೊಂಡ ಮೇಲೆ ಹಿಂದೆ ತಿರುಗಿ ಹೋದರೆ, ಅಂದರೆ ಪ್ರಾಪಂಚಿಕ ವಿಷಯಕ್ಕೆ ಹೋದರೆ, ದೇವರಿಂದ ದೂರ ಹೋದರೆ ಅಂತ್ಯವು ಸುಡಲ್ಪಡುವುದು, ಮತ್ತೆ ಕ್ಷಮೆ ಸಿಕ್ಕುವುದು ಬಹಳ ಕಷ್ಟ ಎಂಬುದಾಗಿ ಬಹಳ ಚೆನ್ನಾಗಿ ಅಲ್ಲಿ ನಾವು ಓದುತ್ತೇವೆ. ಅನೇಕ ವಾಕ್ಯಗಳನ್ನು ಪ್ರಕಟಣೆ 21:8 ಕೂಡ ಕಡೆಗೆ ಗದಗದಗದಗತ್ತು ಉರಿಯುವ ಬೆಂಕಿಯ ಕೆಂಡಕ್ಕೆ ಹೋಗಬೇಕಾಗ್ತದೆ. ಇದು 2ನೇ ಮರಣ. ಈ ಭೂಲೋಕದಲ್ಲಿ ಕೂಡ ಕಷ್ಟ, ಸಂಕಟ, ದುಃಖಗಳಿಂದ ನಾವು ಸಹಿಸಿ ಇಷ್ಟೇ ಏನೇ ಮಾಡಿದ್ರು ದೇವರ ಮಾತಿಗೆ ನಾವು ವಿಧೇಯರಾಗದಿದ್ದರೆ ನಾವು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತಾಯ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ, ಈಗಾಗಲೇ ಮರದ ಬುಡಕ್ಕೆ ಕೊಡಲಿಪಟ್ಟು ಬಿದ್ದಿದೆ, ಒಳ್ಳೆ ಫಲ ಕೊಡಲಾಗದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು, ಒಂದಲ್ಲ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ದಾನ ಧರ್ಮ ಮಾಡಿದ್ರು, ಊಟ ಕೊಟ್ಟರು, ಬಟ್ಟೆ ಕೊಟ್ಟರು, ದುಡ್ಡು ಕಾಸು ಕೊಟ್ಟರು, ಯಾಕೆಂದರೆ ಹೌದಪ್ಪ, ಅದು ನಾನು ನಿನಗೆ ಕೊಟ್ಟಿದ್ದು ಅವನಿಗೆ ಕೊಡ್ಲಿಕ್ಕಾಗಿ ನೀನು ನನ್ನ ವಾಕ್ಯಕ್ಕೆ ವಿಧೇಯನಾಗಿದ್ದೀಯೋ ಅಂತ ದೇವರ ಪ್ರಶ್ನೆಯಾಗಿದೆ. ಇದುವೇ ಬರುವಂತ ಕಷ್ಟ, ಸಂಕಟ, ದುಃಖಗಳು ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರ. 13ನೇ ವಚನ, ನಮ್ಮನ್ನು ನೆರೆಯವರ ನಿಂದೆಗೆ ಗುರಿ ಮಾಡಿದ್ದೀ, ಸುತ್ತಣ ಜನಾಂಗಗಳವರ ಪರಿಹಾಸ್ಯಕ್ಕೂ ಕುಚೋದ್ಯಕ್ಕೂ ಈಡಾದವು. ಅದು ಅಲ್ಲದೆ ಮಾತ್ರ ಇದು ನೆರೆಯವರು ಕೂಡ ನೆರೆಕರೆಯವರು ಕೂಡ ಏನು ಮಾಡ್ತಾರೆ, ಒಂದು ಸಮಯದಲ್ಲಿ ಹಾಗಿದ್ದರು, ಹೀಗಿದ್ದರು, ಭಾಳ ಚೆನ್ನಾಗಿದ್ದರು, ಪ್ರಾರ್ಥನೆ ಇದ್ದರು, ಈಗ ಅವರ ದೇವರು ಎಲ್ಲಿ ಹೋದರು, ಏನಾಯಿತು, ಈಗ ಅವನ ಪರಿಸ್ಥಿತಿ ಏನಾಯಿತು ನೋಡು, ಬಹಳ ಬುದ್ಧಿ ಹೇಳ್ತಾ ಇದ್ದ, ನ್ಯಾಯ ಹೇಳ್ತಾ ಇದ್ದ, ಅಷ್ಟು ಆಸ್ತಿ, ಇಷ್ಟು ಪಾಸ್ತಿ ಇತ್ತು, ಪರಿಸ್ಥಿತಿ ಏನಾಯಿತು, ಅವನದು ಯಾವ ಮಟ್ಟಕ್ಕೆ ಬಂದ ಇವತ್ತು ಅಂತೇಳಿ ಈ ನೆರೆಯವರ ಹಾಸ್ಯಕ್ಕೂ ಕಾರಣ ಯಾವುದು? ನಾವು ದೇವರ ದರ್ಶನವನ್ನು ಪಡೆದ ಮೇಲೆ ದೇವರಿಗೆ ವಿರುದ್ಧವಾಗಿ ಹೋದಾಗ ನೆರೆಕರೆಯವರು ಕೂಡ ನಮ್ಮ ಕಿವಿಗೆ ಹೇಳುವ ಹಾಗೆ ಮಾತನಾಡುತ್ತಾರೆ, ಅಥವಾ ಹೀಯಾಳಿಸಿ ಮಾತನಾಡುತ್ತಾರೆ, ಚುಚ್ಚಿ ನಮ್ಮ ಕಿವಿಗೆ ಮಾತು ಕೇಳುವ ಹಾಗೆ ಮಾತನಾಡ್ತಾರೆ. ಕಾರಣ ನಾವು ದೇವರಿಂದ ದೂರ ಹೋಗುವಂಥದ್ದು ಬಹಳ ಎಚ್ಚರವಿರಬೇಕು. ಸುತ್ತನ ಜನಾಂಗಗಳವರ ಪರಿಹಾಸಕ್ಕೂ ಕುಚಾದ್ಯಕ್ಕೂ ಈಡಾದೆವು. ನೋಡಿ, ನೆರೆಕರೆಯವರು ಮಾತ್ರ ಅಲ್ಲ, ಸುತ್ತ ಅಕ್ಕಪಕ್ಕದ ಊರವರು ಕೂಡ ಏನು ಮಾಡ್ತಾರೆ, ಹೆಸರು ಹೋಗಿರ್ತದೆ, ಒಂದು ಟೈಮಲ್ಲಿ ಹೀಗಿದ್ರು, ಆಮೇಲೆ ಈ ರೀತಿ ಆಯಿತು, ಕುಚೋದ್ಯಗಳು, ಹೀಯಾಳಿಸೋದು, ಮಾಡೋದು, ಉಗಿಯೋದು. ಕಾರಣ ಯಾರು? ದೇವರ ದರ್ಶನವನ್ನು ಅಸಡ್ಡೆ ಮಾಡಿದ್ದು, ದೇವರನ್ನು ಅಸಡ್ಡೆ ಮಾಡಿದ್ದು, ವಾಕ್ಯವನ್ನು ಅಲ್ಲಗೆಳೆದಿದ್ದು, ಅವಿಧೇಯರಾಗಿ ನಡೆದದ್ದು, ಮಕ್ಕಳನ್ನು ಸರಿ ಮಾರ್ಗದಲ್ಲಿ ನಡೆಸಲಿಲ್ಲ. ಇದೆಲ್ಲ ಕಡೆಗೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು. ನೋಡವನ ಪರಿಸ್ಥಿತಿ ಏನಾಯ್ತಪ್ಪ, ಈಗ ಎಲ್ಲಿಗೆ ಬಂತು ನೋಡು ಅವನನ್ನು ಮಾಡಿದ ಪಾಪಗಳು ಅಂತ ಅಕ್ಕಪಕ್ಕದ ಊರುಗಳು, ನೆರೆಕರೆಯವರ ಪರಿಹಾಸ್ಯ, ಅಕ್ಕಪಕ್ಕದವರು ಕೂಡ ಏನು ಮಾಡ್ತಾರೆ, ಇದನ್ನು ಚೋದ್ಯ ಕಾರಣವಾಗಿ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ದೇವರಿಂದ ದೂರ ಹೋದಾಗ ದೇವರ ವಾಕ್ಯವನ್ನು ತಳ್ಳಿ ಬಿಟ್ಟಿದ್ದರಿಂದ ಇದು ಕೂಡ ಇವತ್ತು ಅನೇಕರನ್ನ ನಾವು ಹಿಂದೂಗಳಲ್ಲಿ, ಮುಸ್ಲಿಮ್ಗಳಲ್ಲಿ, ಕ್ರಿಶ್ಚಿಯನ್ಗಳಲ್ಲಿ, ಎಲ್ಲರಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 14ನೇ ವಚನ, ನಮ್ಮನ್ನು ಅನ್ಯ ದೇಶರ ಗಾದೆಗೆ ಆಸ್ಪದ ಮಾಡಿದ್ದಿ, ಅವರು ನಮ್ಮನ್ನು ನೋಡಿ ತಲೆ ಆಡಿಸುತ್ತಾರೆ. ನೋಡಿ, ಒಂದು ರಾಷ್ಟ್ರವೇ ಸರಿ ಇಲ್ಲದ ಹೋದರೆ ಅನ್ಯ ರಾಷ್ಟ್ರವು ಏನು ಮಾಡ್ತಾರೆ, ಓಹೋ ಆ ರಾಷ್ಟ್ರ ಸರಿ ಇಲ್ಲಪ್ಪ, ಅಲ್ಲಿ ನಡೆಸೋ ಪ್ರಧಾನಮಂತ್ರಿ ಸರಿ ಇಲ್ಲ, ಅರಸ ಸರಿ ಇಲ್ಲ, ಅವನು ಅಂಥವನು, ಇವನು ಇಂಥವನು ಅಂತೇಳಿ ಅನ್ಯ ದೇಶದವರು ಕೂಡ ಇವತ್ತೇನು ಕುಚೋದ್ಯಗಳನ್ನಾಗಿ ಮಾಡ್ತಾರೆ. ಅವರು ಕೂಡ ಅನ್ಯ ದೇಶದ ಗಾದೆಗೆ ಆಸ್ಪದ ಮಾಡಿದ್ದಿ ಅಂತೇಳಿ. ಈಗ ಉದಾಹರಣೆಗೆ ಆಗಲೇ ಹೇಳಿದಾಗ, ಇಡೀ ಪ್ರಪಂಚದಲ್ಲಿ 2ನೇ ದೊಡ್ಡ ರಾಷ್ಟ್ರ ಅಮೇರಿಕಾದವನನ್ನು ಯಾರಾದರೂ ನಂಬ್ತಾರ? ಯಾವ ರಾಷ್ಟ್ರಗಳು ತಿಳುವಳಿಕಿದ್ದ ಯಾವ ಜನಗಳಾದರೂ ನಂಬ್ತಾರೆ? ಅವನನ್ನು ಯಾವ ಕಾರಣಕ್ಕೆ ಅವನನ್ನು ನಂಬಬಾರ್ದಪ್ಪ, ಅವನು ಬೆನ್ನಿಗೆ ಹಿಂದುಗಡೆಯಿಂದ ಚೂರಿ ಹಾಕವನು, ಗಳಿಗೆ ಮಾತನ್ನು ಉಲ್ಟಾ ಪಲ್ಟಾ ಮಾಡ್ತಾನೆ, ಒಂದ್ಸಲ ಹೊಗಳ್ತಾನೆ, ನಗುತ್ತಾನೆ, ಒಳ್ಳೇದು ಮಾಡ್ತಾನೆ, ಕಡೆಗೆ ಹಾಗೆಯೇ ಕೆಟ್ಟದು ಮಾತಾಡ್ತಾನೆ, ಕೆಟ್ಟದಾಗಿಯೇ ಅವನು ಮಾಡುವಂಥ ಕಾರ್ಯಗಳು, ಕುತ್ತಿಗೆ ಕೊಯ್ಯುವ ಕೆಲಸನೇ ಅವನನ್ನು ಯಾರಾದರೂ ನಂಬೋದಿಲ್ಲ. ಅದೇ ಚೀನಾ ದೇಶದನ್ನು ಕೂಡ ಯಾರಾದ್ರು ನಂಬ್ತಾರ? ನಂಬೋದಿಲ್ಲ. ಅದೇ ರೀತಿ ಪಾಕಿಸ್ತಾನದವ್ರನ್ನಂತೂ
ಇಡೀ ವರ್ಲ್ಡಲ್ಲಿ ಯಾರು ನಂಬೋದಿಲ್ಲ. ಅಂಥ ದುಷ್ಟ ರಾಷ್ಟ್ರಗಳು, ದುಷ್ಟ ಅರಸರುಗಳು ಮಾತ್ರ ಅವರನ್ನು ನಂಬ್ತಾರೆ. ಹಾಗೆ ಇವತ್ತು ಏನಾಗ್ತಾರೆ, ಈ ರೀತಿ ಇಡೀ ಹೊರಗಿನ ಒಂದು ರಾಷ್ಟ್ರವು ಕೆಟ್ಟು ಹೋಯ್ತಂದ್ರೆ, ಅಲ್ಲಿ ಒಂದು ಅರಸ ಪ್ರಧಾನಮಂತ್ರಿ ಕೆಟ್ಟು ಹೋದಂದ್ರೆ ಇದೇ ಪರಿಸ್ಥಿತಿ ಆಗುವಂಥದ್ದು. ಅದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವರು ನಮ್ಮನ್ನು ನೋಡಿ ತಲೆ ಆಡಿಸುತ್ತಾರೆ. ನೋಡಿ, ಇದನ್ನು ಹೇಳಿದ್ದು ರಾಷ್ಟ್ರಗಳು, ನಾವು ನಮ್ಮ ನೆರೆಕರೆಯವರು, ಅಕ್ಕಪಕ್ಕದ ಊರವರು ಕೂಡ ಬರುವಂಥ ಪರಿಸ್ಥಿತಿ ಇದುವೇ. ಆದ್ದರಿಂದ ಬಹಳ ಎಚ್ಚರ. 15ನೇ ವಚನ, ದೂಷಕರ ನಿಂದಾ ವಚನಗಳಿಂದಲೂ ಮೈಯಿ ತೀರಿಸುವ ವೈರಿಗಳ ದೃಷ್ಟಿಯಿಂದಲೂ. 16, ನನಗುಂಟಾಗಿರುವ ಅವಮಾನವು ಯಾವಾಗಲೂ ನನ್ನ ಮುಂದೆ ಇದೆ, ನಾಚಿಕೆಯು ನನ್ನ ಮುಖವನ್ನು ಕವಿದಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೂಷಕರ ನಿಂದಾ ವಚನಗಳಿಂದಲೂ ಮೈಯಿ ತೀರಿಸುವ ವೈರಿಗಳ ದೃಷ್ಟಿಯಿಂದಲೂ. ಆಗ ಏನು ಮಾಡ್ತಾರೆ, ಮೊದಲು ಒಂದು ಕಾಲದಲ್ಲಿ ಬಹಳ ಗೌರವ, ಮಾನ, ಮರ್ಯಾದೆ ಕಾಪಾಡಿಕೊಂಡವರು ದೇವರಿಂದ ದೂರ ಹೋದಾಗ ಈ ವೈರಿಗಳೊಂದಿಗೆ, ಕೆಟ್ಟವರ ಸಹವಾಸಕ್ಕೆ, ವಿರೋಧಿಗಳ ಕೈಗೆ ದೇವರು ಒಪ್ಪಿಸಿಬಿಡ್ತಾರೆ. ಆಗ ಏನು ಮಾಡ್ತಾರೆ, ಒಂದು ಟೈಮಲ್ಲಿ ಇಷ್ಟು ಮಾನ ಮರ್ಯಾದೆ ಕಾಪಾಡಿಕೊಳ್ತಾ ಇದ್ದಪ್ಪ, ಈಗ ಅವನ ಪರಿಸ್ಥಿತಿ ಮಾನ ಮರ್ಯಾದೆ ಎಲ್ಲಿ ಹೋಯಿತು, ಅವನ ದೊಡ್ಡತನ, ಅವನು ಬಹಳ ನ್ಯಾಯಾಧೀಶನಾಗಿದ್ದ, ನ್ಯಾಯವಂತನಾಗಿದ್ದ, ಎಲ್ಲಿಗೆ ಬಂತು ಅಂತೇಳಿ ಇಂಥ ಮಾತುಗಳು ಕೂಡ ಕೇಳಬೇಕಾಗ್ತದೆ. ಮೈ ತೀರಿಸುವ ವೈರಿಗಳ ದೃಷ್ಟಿಯಿಂದಲೂ. ಆಗ ಒಂದು ಸಮಯದಲ್ಲಿ ಹೆದರಿಕೊಂಡು ಸುಮ್ಮನೆ ಇದ್ದಂಥ, ಅಯ್ಯೋ ಅವನು ಹೇಗೆ ಮುಟ್ಟೋದಪ್ಪ, ಅವನು ಎಷ್ಟು ಜೋರಾಗಿದ್ದಾನೆ, ಎಷ್ಟು ಜೋರಾಗಿದ್ದಾರೆ, ಜ್ಞಾನವಂತನಾಗಿದ್ದಾನೆ, ಅವನ ಹತ್ರ ಮಾತಾಡೋಕ್ಕೆ ಆಗುವುದೇ ಇಲ್ಲ ಅಂತ ಹೇಳಿದ್ದು ಬಾಯಿ ಮುಚ್ಚಿಕೊಂಡು ಕೂತುಕೊಂಡಿದ್ದ ವೈರಿಗಳು ಇಂಥ ಸಮಯವನ್ನು ಇಂಥ ಸಮಯ ಬಂದಾಗ, ಅವನ ಹೀನ ಸ್ಥಿತಿಗೆ ಬಂದು ಅವಂಥವರ ಮೇಲೆ ಬೀಳ್ತಾರೆ. ಈ ಒಂದು ಸಮಯದಲ್ಲಿ ಏನಾಯಿತು, ಹಾಗೆ ಮಾತಾಡಿದೆ, ಹೀಗೆ ಮಾತಾಡಿದೆ, ಹಾಗೆ ಹೇಳಿದೆ, ಹೀಗೆ ಹೇಳಿದೆ, ಈಗ ಎಲ್ಲಿ ಹೋಯಿತು ನಿನ್ನ ಪೌರತ್ವ ಅಂತೇಳಿ ಕೇಳೋರಾಗಿದ್ದಾರೆ. ಉದಾಹರಣೆಗೆ ಇರಾಕ್ನ ಸದ್ದಾಮ್ ಹುಸೇನನ್ನು ಕೂಡ ಬಹಳ ಅನ್ಯಾಯ ಮಾಡ್ತಾ ಇದ್ದಂಥ ಒಂದು ಮುಸ್ಲಿಂ ರಾಷ್ಟ್ರದ ಅರಸ ಕಡೆಗೆ ಬಹಳ ವರ್ಷಗಳ ಹಿಂದೆ ಅಮೇರಿಕದವರು ಏನು ಮಾಡಿದರು, 8 ಅಡಿ ಆಳದ ಬಾವಿಯನ್ನು ತೋಡಿಸಲಿ ಅಡಗಿ ಕೂತಿದಂಥ ಸದ್ದಾಮನನ್ನು ಹೊಂಚು ಹಾಕಿ 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 ಕಡೆಗೆ ಜುಟ್ಟು ಹಿಡಿದು ಮೇಲಕ್ಕೆತ್ತಿ ಗಲ್ಲಿಗೇರಿಸಿಬಿಟ್ರು. ನೋಡಿ, ದೇವರು ಬಿಟ್ಟರೆ ಅವನ ಬಾತ್ರೂಮಲ್ಲಿ ಕೂಡ ಏನಾಗಿದೆ, ಎಲ್ಲ ನೀರು ಕೂಡ ಚಿನ್ನದ್ದೇ ಪೈಪ್ ಆಗಿದೆ, ಊಟ ಮಾಡೋ ಬಟ್ಟಲು ಕೂಡ ಚಿನ್ನದ್ದೇ ಆಗಿದೆ. ಲಾಸ್ಟಿಗೆ ಪರಿಸ್ಥಿತಿ ಒಂದು ಏನಾಯಿತು, ಅದೇ ರೀತಿ ಬಿನ್ ಲಾಡೆನ್ ಪರಿಸ್ಥಿತಿ ಕೂಡ ಏನಾಗು ಹೋಯಿತು. ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ವರ್ಷಗಳ ಹಿಂದೆ ಒಂದು ಸರ್ಕಾರದ ಪ್ರಭಾವ ಮಂತ್ರಿ ಕೂಡ ಬಹಳ ಜನರಿಗೆ ನೋವು ಕೊಟ್ಟು ಕೋಟಿ 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 ಸಂಪಾದನೆ ಮಾಡಿ ಕಡೆಗೆ ಏನಾಯಿತು, ಜೈಲಿಗೆ ಆಗಲಿ ಹೇಳಿದಾಗೆ ಜೈಲಲ್ಲಿ ಕೈದಿಗಳ ಕೆಳಗೆ ಅಂತ 2 ಹೆಲಿಕಾಪ್ಟರ್ ಇಟ್ಟಂಥ ಕೋಟೇಶ್ವರ ಅಲ್ಲಿ ಕಾಲು ಮುದಿಕೊಂಡು ಜೈಲುಗಳ ಕಾಲ ಕೆಳಗೆ ವಾಸ ಮಾಡುವಂತಾಯಿತು, ಜೈಲನ್ನು ತಿನ್ನುವಂತಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದೆಲ್ಲವೂ ಬರುವಂಥದ್ದು ಇದೇ ವಚನಗಳಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿವೆ. ಹಾಗೆ ಮೈತ್ರಿಸುವ ವೈರಿಗಳ ದೃಷ್ಟಿಯಿಂದಲೂ ನಮಗುಂಟಾಗಿರೋ ಅವಮಾನವು ಯಾವಾಗಲೂ ನನ್ನ ಮುಂದೆ ಇದೆ, ನಾಚಿಕೆ ನನ್ನ ಮುಖವನ್ನು ಕವಿದ. ಆಗ ಗೊತ್ತಾಗ್ತದೆ ನಾನು ಮಾಡಿದ ತಪ್ಪು ದೇವರೇ ಅಂತೇಳಿ. ಆಗ ಅರ್ಥ ಆಗ್ತದೆ ಎಲ್ಲವೂ ಸಮಯ ಮುಗಿದು ಹೋಯಿತು. ಒಂದಲ್ಲ ಒಂದು ದಿವಸ ದೇವರವರ ತಪ್ಪನ್ನು ಅವರವರಿಗೆ ನೆನಪಾಗುವಾಗೆ ಮಾಡ್ತಾನೆ. ಮುಖಕ್ಕೆ ನಾಚಿಕೆ, ಕವಿ ಹಾಗೆ ಇನ್ನೊಬ್ಬರ ಮುಂದೆ ನಡೆಯುವಾಗಿಲ್ಲ, ಮುಖ ತೋರಿಸುವಾಗಲೂ ಕೂಡ ಇಲ್ಲ. ಇಂಥ ಪರಿಸ್ಥಿತಿ ದೇವರಿಂದ ದೂರ ಹೋದಾಗ ಬರುವಂಥದ್ದು. ಬಹಳ ಎಚ್ಚರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ನೀವು ತಿಳಿಯಪಡಿಸಿದ್ದೀರಿ. ಇವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಲು ಬೇಕಾದ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಕೂಡ ಕೊಟ್ಟು ನಡೆಸಿರಿ. ಇದಕ್ಕೆ ಏನಾದರೂ ತಪ್ಪಿ ಹೋಗಿದ್ದರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ರಕ್ಷಣೆ ಸ್ವಾಮಿ. ನಿಮ್ಮನ್ನು ಬಿಟ್ಟು ಏನೂ ಮಾಡಲಾಗದು. ಅವರ ಮಕ್ಕಳಿಗೂ ತಿಳಿಸಿ ಎಚ್ಚರಗೊಳಿಸಿ, ಇತರರಿಗೂ ಇದನ್ನು ಸಾಕ್ಷಿ ನಡೆಯುವಂತೆ ಅವರನ್ನು ಆಶೀರ್ವದಿಸಿ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನನ್ನ ಮೂಲಕ ಇದನ್ನು ನೀವು ನಡೆಸ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲಿ. ಆಮೇನ್.